ದೆಹಲಿಯಲ್ಲಿ ಉಪಮುಖ್ಯಮಂತ್ರಿ ಗಾದಿ ಗದ್ದಲ ಶುರುವಾಗಿದೆ. ಡಿಕೆಶಿ ಸಂಪುಟ ರಚನೆಗೆ ದೆಹಲಿಯಲ್ಲಿ ನಡೆತಾ ಇರುವಂತಹ ಕಸರತ್ತು 4 ಡಿಸಿಎಂ ಮಾಡೋದಕ್ಕೆ ಸಿದ್ದರಾಮಯ್ಯ ಹಠ ಹಿಡಿದಿದ್ದಾರೆ. ದಲಿತ, ಲಿಂಗಾಯತ, ಕುರುಬ, ಮುಸ್ಲಿಮರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. 4 ಬೇಡ, ಇಬ್ಬರೇ ಸಾಕು ಅಂತ ಇದೆ ಹೈಕಮಾಂಡ್. ದಲಿತ, ಒಬಿಸಿ, ಡಿಸಿಎಂ ಪರ ಹೈಕಮಾಂಡ್ ಬ್ಯಾಟ್ ಬೀಸ್ತಾ ಇರುವಂಥದ್ದು. ಒಬ್ಬರೇ ಡಿಸಿಎಂ ಸಾಕು ಅಂತಿದ್ದಾರೆ ಡಿಕೆ ಶಿವಕುಮಾರ್. ಯಾರಾದರೂ ಆಗಲಿ, ಒಬ್ಬರೇ ಆಗಲಿ ಅಂತ ಹೇಳ್ತಿದ್ದಾರೆ. ಬಟ್ ಮತ್ತೊಂದು ಕಡೆ ದಲಿತ, ಲಿಂಗಾಯತ, ಕುರುಬ, ಮುಸ್ಲಿಮರ ಪರ ಬ್ಯಾಟ್ ಬೀಸ್ತಾ ಇರುವಂಥದ್ದು. 4 ಡಿಸಿಎಂ ಮಾಡೋದಕ್ಕೆ ಸಿದ್ದರಾಮಯ್ಯ ಹಠ ಹಿಡಿದು ಕೂತಿದ್ದಾರೆ. ಬಟ್ ಡಿಕೆಶಿ ಒಬ್ರು ಸಾಕು, ಯಾರಾದರೂ ಆಗಲಿ ಒಬ್ಬರೇ ಸಾಕು ಅಂತ ಹೇಳ್ತಿದ್ದಾರೆ. ದೆಹಲಿಯಲ್ಲಿ ಉಪಮುಖ್ಯಮಂತ್ರಿ ಗಾದಿ ಗದ್ದಲ ಶುರುವಾಗಿದೆ. ಇದೀಗ ಡಿಕೆಶಿ ಸಂಪುಟ ರಚನೆಗೆ ದೆಹಲಿಯಲ್ಲಿ ಕಸರತ್ತು ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಯಾರಿಗೆ ಯಾವ ಸ್ಥಾನ ಒಲಿದು ಬರಲಿದೆ, ಯಾರಿಗೆ ಯಾವ ಸ್ಥಾನವನ್ನ ಕೊಡಬೇಕು, 4 ಡಿಸಿಎಂ ಮಾಡೋದಕ್ಕೆ 4ರ ಹೆಸರನ್ನ ಸೂಚಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಹಠ ಹಿಡಿದಿದ್ದಾರೆ. ಬಟ್ ಮತ್ತೊಂದು ಕಡೆ 4 ಜನ ಬೇಡ, ಒಬ್ಬರೇ ಡಿಸಿಎಂ ಸಾಕು ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ದಲಿತ, ಲಿಂಗಾಯತ, ಕುರುಬ, ಮುಸ್ಲಿಮರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಒಬ್ಬರೇ ಡಿಸಿಎಂ ಸಾಕು ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ಯಾರಾದರೂ ಆಗಲಿ ನೋ ಪ್ರಾಬ್ಲಮ್, ಬಟ್ ಒಬ್ರು ಸಾಕು ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ಇನ್ನು ಸಿದ್ದರಾಮಯ್ಯ ಕಾನ್ಸೆಪ್ಟ್ ಏನು? ಡಿಕೆ ಶಿವಕುಮಾರ್ ಸಿಎಂ ಒಕ್ಕಲಿಗ, ಯತೀಂದ್ರ ಸಿದ್ದರಾಮಯ್ಯ ಕುರುಬ ಡಿಸಿಎಂ, ಪ್ರಿಯಾಂಕ್ ಖರ್ಗೆ ದಲಿತ ಡಿಸಿಎಂ, ಎಂಬಿ ಪಾಟೀಲ್ ಲಿಂಗಾಯತ ಡಿಸಿಎಂ, ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಡಿಸಿಎಂ. ಇದು ಸಿದ್ದರಾಮಯ್ಯನವರ ಕಾನ್ಸೆಪ್ಟ್ ಆಗಿರುತ್ತೆ. ಹೀಗಿದ್ರೆ ಚೆನ್ನಾಗಿರುತ್ತೆ, ಇದೇ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಒಂದು ಕಡೆ ಹಠ ಹಿಡಿದು ಕೂತಿರುವಂಥದ್ದು. ಇನ್ನು ಹೈಕಮಾಂಡ್ ಕಾನ್ಸೆಪ್ಟ್ ಏನಪ್ಪ ನೋಡ್ತಾ ಹೋಗೋದಾದ್ರೆ, ಡಿಕೆ ಶಿವಕುಮಾರ್ ಸಿಎಂ ಒಕ್ಕಲಿಗ, ಯತೀಂದ್ರ ಸಿದ್ದರಾಮಯ್ಯ ಕುರುಬ ಡಿಸಿಎಂ, ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಡಿಸಿಎಂ. ಇದು ಹೈಕಮಾಂಡ್ನ ಕಾನ್ಸೆಪ್ಟ್. ಇನ್ನು ಡಿಕೆ ಶಿವಕುಮಾರ್ ಕಾನ್ಸೆಪ್ಟ್ ಏನಿದೆ? ಡಿಕೆ ಶಿವಕುಮಾರ್ ಒಕ್ಕಲಿಗ ಸಿಎಂ, ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ದಲಿತ. ಇದು ಡಿಕೆ ಶಿವಕುಮಾರ್ ಅವರ ಒಂದು ಕಾನ್ಸೆಪ್ಟ್ ಆಗಿದೆ. ಈ 3ರಲ್ಲಿ ಯಾವುದು ವರ್ಕೌಟ್ ಆಗತ್ತೆ, ಹೈಕಮಾಂಡ್ ಫೈನಲ್ ನಿರ್ಧಾರವನ್ನು ಏನು ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಬಟ್ ಈ ಕಡೆ ಸಿಎಂ ಸಿದ್ದರಾಮಯ್ಯ 4 ಜನರ ಪರ ಬ್ಯಾಟ್ ಬೀಸ್ತಾ ಇರುವಂಥದ್ದು. ದಲಿತ, ಲಿಂಗಾಯತ, ಕುರುಬ, ಮುಸ್ಲಿಮರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ದಲಿತ, ಒಬಿಸಿ, ಡಿಸಿಎಂ ಪರ ಹೈಕಮಾಂಡ್ಗೆ ಸೂಚನೆಯನ್ನ ಕೊಡ್ತಾ ಇರುವಂಥದ್ದು. ಬಟ್ ಮತ್ತೊಂದು ಕಡೆ ಒಬ್ಬರೇ ಡಿಸಿಎಂ ಸಾಕು ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ಯಾರಾದರೂ ಆಗಲಿ ಒಬ್ರು ಸಾಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಕಡೆಯಿಂದ ಕೇಳಿ ಬರ್ತಾ ಇದೆ. ಮತ್ತೆ 3 ಕಡೆಯಿಂದ ಅವರ ತಲೆಯಲ್ಲಿರುವಂತಹ ಕಾನ್ಸೆಪ್ಟ್ ಏನು, ಯಾವ ರೀತಿಯಾಗಿ ಪ್ಲಾನಿಂಗ್ಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ನೋಡ್ತಾ ಇರ್ಬೋದು ಪರದೆಯ ಮೇಲೆ. 3 ಕಾನ್ಸೆಪ್ಟ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಕಾದು ನೋಡಬೇಕು ಯಾವುದು ಫೈನಲೈಸ್ ಆಗತ್ತೆ. ಸಿದ್ದರಾಮಯ್ಯ ಕಾನ್ಸೆಪ್ಟಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಿರ್ತಾರೆ, ಯತೀಂದ್ರ ಸಿದ್ದರಾಮಯ್ಯ ಕುರುಬ ಡಿಸಿಎಂ ಆಗಿರ್ತಾರೆ, ಪ್ರಿಯಾಂಕ್ ಖರ್ಗೆ ದಲಿತ ಡಿಸಿಎಂ, ಎಂಬಿ ಪಾಟೀಲ್ ಲಿಂಗಾಯತ ಡಿಸಿಎಂ, ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಡಿಸಿಎಂ. ಇದು ಸಿದ್ದರಾಮಯ್ಯನವರ ಒಂದು ಕಾನ್ಸೆಪ್ಟ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೀವನ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜೀವನ್, ಒಂದು ರೀತಿಯಾಗಿ ಗೊಂದಲ ಸೃಷ್ಟಿ ಆಗ್ತಾ ಇದೆ. 3 ಕಾನ್ಸೆಪ್ಟ್ಗಳು ಕೂಡ ಇರುವಂಥದ್ದು. ಒಂದು ಸಿದ್ದರಾಮಯ್ಯ ಕಡೆಯಿಂದ, ಮತ್ತೊಂದು ಡಿಕೆ ಶಿವಕುಮಾರ್ ಕಡೆಯಿಂದ, ಮತ್ತೊಂದು ಹೈಕಮಾಂಡ್ ಕಡೆಯಿಂದ. ಈ 3 ಕಾನ್ಸೆಪ್ಟ್ ಅಲ್ಲಿ ಯಾವುದನ್ನ ಜಾರಿಗೆ ತೆಗೆದುಕೊಂಡು ಬಂದ್ರೆ ಒಳಿತು ಅಂಡ್ ಯಾವುದಕ್ಕೆ ಬೆಂಬಲ ಜಾಸ್ತಿ ಇದೆ? ಸಿದ್ದರಾಮಯ್ಯ ಹಠ ಹಿಡಿದು ಕೂತಿದ್ದಾರೆ, ಇದರಂತೆ 4 ಡಿಸಿಎಂ ಆಗಲೇಬೇಕು ಅಂತ ಹೇಳ್ಬಿಟ್ಟು. ಡಿಕೆಶಿ ಒಬ್ಬರೇ ಸಾಕು, ಯಾರಾದರೂ ಆಗಲಿ, 1 is enough ಅಂತ ಹೇಳ್ತಾ ಇದ್ದಾರೆ. ಏನಾಗಬಹುದು ಮುಂದಿನ ಬೆಳವಣಿಗೆಗಳನ್ನ ಎಕ್ಸ್ಪ್ಲೈನ್ ಮಾಡಬಹುದಾ ಜೀವನ್?
ಏನು ಈವರೆಗೆ ನಡೆದಿದೆ, ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದು ಆಗಿದೆ, ಅದನ್ನು ರಾಜ್ಯಪಾಲರು ಅಂಗೀಕರಿಸಿದ್ದು ಆಗಿದೆ. ಇನ್ನೇನಿದ್ರು ಹೊಸ CM ಹಾಗೂ ಹೊಸ ಕ್ಯಾಬಿನೆಟ್ನತ್ತ ಮುಖ ಮಾಡ್ತಿರೋವಂಥದ್ದು ಹೈಕಮಾಂಡ್ ಕೂಡ. ಹಾಗೂ ಇನ್ನು DK ಶಿವಕುಮಾರ್ ಅವರು ಕೂಡ ಅವ್ರದ್ದೊಂದು ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡಿದ್ದಾರೆ. ಅವ್ರದ್ದೇ ಆದಂತಹ ಕ್ಯಾಬಿನೆಟ್ಗೆ ಯಾರು ಸೇರ್ಕೊಬೇಕು ಅನ್ನೋದನ್ನು ಕೂಡ ಅವರು ಕೂಡ ಒಂದು ಲೀಸ್ಟ್ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ ಏನೊಂದು DCM ವಿಚಾರವಾಗಿ ಪೈಪೋಟಿ ನಡೀತಾ ಇರೋವಂಥದ್ದು ತುಂಬ ಇಲ್ಲಿ ಕುತೂಹಲಕಾರಿಯಾಗಿದೆ. ಇಲ್ಲಿ ನೀವು ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯನವರ 4 ಜನದ ಹೆಸರು ಇದೆ. ಏನು ಒಕ್ಕಲಿಗ ಸಮುದಾಯಕ್ಕೆ ಏನೊಂದು CM ಸ್ಥಾನ ಒಲಿದು ಬಂದರೆ DK ಶಿವಕುಮಾರ್ ಅವರು ಏನಾದರೂ CM ಆದರೆ, ಇನ್ನು ಕುರುಬ ಸಮುದಾಯದ ಏನು ಯತೀಂದ್ರ ಸಿದ್ದರಾಮಯ್ಯ ಆಗಿರ್ಬೋದು, ಅಥವಾ ದಲಿತ ಸಮುದಾಯದ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಮುಸ್ಲಿಂ ಸಮುದಾಯದ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಹಾಗೂ ಲಿಂಗಾಯತ ಸಮುದಾಯದ MB ಪಾಟೀಲ್ ಅವರಾಗಿರ್ಬೋದು, ಇವರು 4 ಜನಕ್ಕೂ ಕೂಡ DCM ಸ್ಥಾನವನ್ನು ಕೊಡಲಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಕಾನ್ಸೆಪ್ಟ್ ಆಗಿರೋಂಥದ್ದು. ಯಾಕೆ ಅಂದರೆ ಈಗೊಂದು ಸಿದ್ದರಾಮಯ್ಯನವರು ಈಗ ಏನು ರಾಜೀನಾಮೆ ಕೊಟ್ಟಿದ್ದಾರೆ CM ಸ್ಥಾನಕ್ಕೆ, ಅದರಿಂದ ಏನೊಂದು ಆಪ್ತರಿಗೆ ಏನೋ ಒಂದು ಆಪ್ತರು ಜೊತೆಗೆ ಇರಲಿ, ಆಪ್ತರು ಕೂಡ ಒಂದು ಮೇಜರ್ ರೋಲ್ ಪ್ಲೇ ಮಾಡಲಿ ರಾಜ್ಯ ಸರ್ಕಾರದಲ್ಲಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಕಾನ್ಸೆಪ್ಟ್ ಆಗಿರೋವಂಥದ್ದು. ಇನ್ನು ಹೈಕಮಾಂಡ್ನ ಕಾನ್ಸೆಪ್ಟ್ ನೋಡೋದಾದ್ರೆ ಏನೊಂದು DK ಶಿವಕುಮಾರ್ ಅವರು CM ಸ್ಥಾನಕ್ಕೆ ಒಕ್ಕಲಿಗ ನಾಯಕನಾಗಿ ಬಂದರೆ, ಇನ್ನು ಯತೀಂದ್ರ ಸಿದ್ದರಾಮಯ್ಯನವರು, ಯಾಕೆಂದರೆ ಸಿದ್ದರಾಮಯ್ಯನವರು ಬಲವಾಗಿ ಈಗ ಆಲ್ರೆಡಿ ಬೇಡ ಅಂತ ಕೂಡ ಹೇಳಿದ್ದಾರೆ DCM ಪಟ್ಟ. ಆದರೆ ಹೈಕಮಾಂಡ್ನ ಮುಂದಿರುವಂಥದ್ದು ಸಿದ್ದರಾಮಯ್ಯನವರ ಒಂದು ಕುಟುಂಬಕ್ಕೂ ಕೂಡ ಒಂದು ಆಧಾರವನ್ನು ಕೊಡಬೇಕು, ಏನೊಂದು ಮನ್ನಣೆಯನ್ನು ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಕಾನ್ಸೆಪ್ಟ್ ಆಗಿರುವಂಥದ್ದು. ಯತೀಂದ್ರ ಸಿದ್ದರಾಮಯ್ಯಗೆ ಅದಕ್ಕಾಗಿ DCM ಪಟ್ಟವನ್ನು ಕೊಡಬೇಕು ಅಂದ್ಕೊಂಡಿರೋಂಥದ್ದು ಹೈಕಮಾಂಡ್ ಕೂಡ. ಹಾಗೂ ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾಕೆಂದರೆ ಏನೊಂದು CM ರೇಸ್ನಲ್ಲೂ ಕೂಡ ಬಹುದಿನದಿಂದ ಇರುವಂಥವ್ರು, ದಲಿತ CM ಅಂತ ವಿಚಾರ ಬಂದ ಅಂತ ಸಂದರ್ಭದಲ್ಲಿ ಪರಮೇಶ್ವರ ಹೆಸರು ಬಹಳ ಮುಂಚೂಣಿಯಲ್ಲಿ ಕೇಳಿಬರ್ತಿರೋಂಥದ್ದು. ಇನ್ನು ನಿನ್ನೆವರೆಗೂ ಕೂಡ ಏನು CM ಅವರು ರಾಜೀನಾಮೆ ಕೊಟ್ಟರು ಅಲ್ಲಿವರೆಗೂ ಕೂಡ ಪರಮೇಶ್ವರ ಹೆಸರು ಕೂಡ CM ಆಕಾಂಕ್ಷಿಯಾಗಿ, ಮುಂದಿನ CM ಆಕಾಂಕ್ಷಿಯಾಗಿ ಹೆಸರು ಇದ್ದಂಥದ್ದು. ಈ ಒಂದು ಸಂದರ್ಭದಲ್ಲಿ ಅದಕ್ಕೋಸ್ಕರ ಹೈಕಮಾಂಡು ಜಿ ಪರಮೇಶ್ವರ್ ಆಗಿರ್ಬೋದು ಅಥವಾ ಯತೀಂದ್ರ ಸಿದ್ದರಾಮಯ್ಯಗೆ ಮಣೆ ಹಾಕಿರುವಂಥದ್ದು. ಆದರೆ ಇನ್ನು DK ಶಿವಕುಮಾರ್ ಅವರ ಕಾನ್ಸೆಪ್ಟ್ ಕೂಡ ಏನಂತಂದರೆ ಒಬ್ಬರೇ DCM ಸಾಕು, ರಾಜ್ಯ ಸರ್ಕಾರಕ್ಕೆ ಒಬ್ಬರೇ DCM ಸಾಕು ಅನ್ನೋ ಒಂದು ಕಾನ್ಸೆಪ್ಟನ್ನು DK ಶಿವಕುಮಾರ್ ಅವರು, ಯಾಕೆಂದರೆ ಈಗ ಸಿದ್ದರಾಮಯ್ಯನವರು ಬಹುತೇಕ ಏನದು ಕಳೆದ ಅವಧಿಯಲ್ಲಿ ಏನೊಂದು 3 ವರ್ಷ ಅವಧಿ ಕಳೆದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ಒಬ್ಬರೇ DCM ಆಗಿದ್ದಂಥವ್ರು. ಅದರಂತೆಯೇ ಈಗಲೂ ಕೂಡ ಒಬ್ಬರೇ ಸಾಕು ಅನ್ನೋ ಒಂದು ಕಾನ್ಸೆಪ್ಟ್ ಇರುವಂಥದ್ದು. ಯಾಕೆಂದರೆ CM ರೇಸ್ನಲ್ಲಿ ಇದ್ದಂತಹ ಜಿ ಪರಮೇಶ್ವರ್ ಅವರು ದಲಿತ ಸಮುದಾಯಕ್ಕೆ ಒಂದು DCM ಸ್ಥಾನವನ್ನು ಕೊಡಬೇಕು ಅಂತ ಒಂದು ಮನ್ನಣೆಯನ್ನು DK ಶಿವಕುಮಾರ್ ಅವರು ಕೂಡ ಇಟ್ಕೊಂಡಿರೋದು. ಈ ಒಂದು ಕಾನ್ಸೆಪ್ಟ್ನಲ್ಲಿ ಬಹುತೇಕ ಹೈಕಮಾಂಡ್ ಕಾನ್ಸೆಪ್ಟ್ ಇಬ್ಬರು ಆಗ್ಬೋದು ಅನ್ನೋ ಒಂದು ಮಾಹಿತಿಗಳು ಇದೆ. ಇನ್ನು ಅದನ್ನ ಕಾದು ನೋಡಬೇಕಾಗಿದೆ ರೋಜಾ. ರೈಟ್, ಥ್ಯಾಂಕ್ ಯು ಜೀವಂತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.